ನಿಮ್ಮ ಸಮಸ್ಯೆಗೆ ಪರಿಹಾರ ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀ ಗೋಪಾಲಕೃಷ್ಣ ಶಂಭು ಪಂಡಿತರು. ಪಂಡಿತರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಈ ದಿನದ ವಿಶೇಷತೆಯಲ್ಲಿ ಅತಿ ವಿಶೇಷ ಎಲೆಯಲ್ಲಿ ಭೋಜನ. ನಾವು ನಿತ್ಯದಲ್ಲೂ ಸಹ ತಾಟ್ನಲ್ಲಿ ಊಟ ಮಾಡ್ತೇವೆ, ಆದರೆ ಈ ಶ್ರಾವಣ ಮಾಸ ಎಲೆಯಲ್ಲಿ ಭೋಜನ, ನೆಲದಲ್ಲಿ ಶಯನ, ಹಾಗೆ ಹೊಲದಲ್ಲಿ ಅಧ್ಯಯನ, ಜಲದಲ್ಲಿ ಅರ್ಚನೆ ಪೂಜನೆ, ಶ್ರಾವಣದಲ್ಲಿ ಶ್ರವಣ. ಇದೇ ವಿಶೇಷ ಭಾನುವಾರ. ಈಗ ಮೊದಲಿಗೆ ಈಗಾಗಲೇ ಸಂವತ್ಸರ ನೋಡೋಣ. ಖರನಾಮ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷ, ನವಮಿ ಮಿತಿ. ಇವತ್ತಿನ ಮಿತಿ ನವಮಿ, ಇವತ್ತಿನ ವಾರ ಭಾನುವಾರ. ಇವತ್ತಿನ ಸೂರ್ಯ ನಕ್ಷತ್ರ ಆಶ್ಲೇಷ, ಚಂದ್ರ ವಿಶಾಖ ನಕ್ಷತ್ರ ತುಲಾರಾಶಿಯಲ್ಲಿದ್ದಾನೆ. ಇವತ್ತಿನ ಯೋಗ ಶುಕ್ಲನಾಮ ಯೋಗ, ಬಾಲವಾಕರ್ಣ. ಇದಿಷ್ಟು ಇಂದಿನ ದಿನ ವಿಶೇಷ. ಭಾನುವಾರ ಅಂದರೆ ವಾರದ ಮೊದಲನೇ ವಾರ. ಭಾನುವಾರ ದಿವಸ ಸೂರ್ಯ 7 ಸೂರ್ಯ, ಸಪ್ತದಿಶೋ ನಾನಾ ಸೂರ್ಯಾಹ ಅಂಥೇಳಿ ಜಗತ್ತಿನಲ್ಲಿ ಎಲ್ಲವೂ ಸಪ್ತವೇ ಸಪ್ತ. ಹಾಗಾಗಿ 7 ಅಂದರೆ ಬಹಳ ಶ್ರೇಷ್ಠವಾದದ್ದು. 7 ಅಗ್ನಿ, 7 ಪರ್ವತ, 7 ನದಿ, 7 ಸಾಗರ, 7 ದ್ವೀಪ, ಸಪ್ತಪದಿ, ಸಪ್ತವಾರ, ಸಪ್ತವೂ ಶ್ರೇಷ್ಠ. ಅದಕ್ಕಾಗಿ ಸಪ್ತ ಸಪ್ತ ಅಂತ ಹೇಳುವಂಥ ಮಂತ್ರ ಬರುತ್ತೆ. ಸಪ್ತ ಪ್ರಾಣ ಪ್ರಭವಂತಿ ಅಂತ ಉಪನಿಷತ್ನಲ್ಲಿ ಬರುವಂಥದ್ದು. ಸಪ್ತ ಸಪ್ತ ಎಲ್ಲವೂ ಲೋಕದಲ್ಲಿ ಸಪ್ತ ಸಪ್ತ. ಹಾಗಾಗಿ ಸಪ್ತ ಅನ್ನುವಂಥ ಪದ ಶ್ರೇಷ್ಠ. ಅಂತಹ ಸಪ್ತ ಪದವನ್ನು ಶ್ರೇಷ್ಠತೆಯನ್ನು ತೋರಿಸಿದಂಥ ಆರಣ್ಯಕ ಯಜುರ್ವೇದದಲ್ಲಿ ಅರಣ್ಯದಲ್ಲಿ ಪಠನ ಮಾಡುವಂಥದ್ದು. ಅದೇ ಇಂದಿನ ಒಂದು ವಿಶೇಷ ಮಹಾನಾಮ್ನಿ ವ್ರತ. ಮಹಾನಾಮ್ನಿ ವ್ರತ ಇವತ್ತು ಅಂತ ಹೇಳಿದ್ರೆ ಇದರ ವಿಶೇಷತೆ ಏನು, ಇದರ ಹಿನ್ನೆಲೆ ಏನಿದೆ ಪಂಡಿತರೆ? ಖಂಡಿತವಾಗಿಯೂ ವೇದಗಳಲ್ಲಿ ವೇದವ್ರತ ಅಂತಿದೆ, ಪುರಾಣಗಳಲ್ಲಿ ಪುರಾಣ ಕಥೆ ಅಂತಿದೆ. ಪುರಾಣ ಕಥೆಗಳು ಬೇರೆ, ವೇದಗಳ ವ್ರತ ಬೇರೆ. ವೇದ ವ್ರತಗಳನ್ನು ಆಚರಣೆ ಮಾಡುವಂಥ ಪದ್ಧತಿ ಹೋಗಿದೆ. ಪುರಾಣ ಬಂದ ಮೇಲೆ ಪುರಾಣ ಕಥೆಯನ್ನು ಹೇಳುವುದು, ಪುರಾಣ ಕಥೆಯನ್ನು ಕೇಳುವುದು, ಪುರಾಣ ಕಥೆ ಆಚರಣೆ. ವೈದಿಕ ಮಂತ್ರಗಳಲ್ಲಿ ಹೇಳಿರುವಂಥ ಕಥೆಗಳನ್ನೆಲ್ಲ ವೇದ. ಮಹಾನಾಮ್ನಿರ್ಮಹಾಮಾನಾಹ ಮಾಸೋಮಹ ತಸ್ವಹ ಅಂದರೆ ಮಹತ್ವ, ಅಂದರೆ ಜಗತ್ತಿನಲ್ಲಿ ಅತಿ ದೊಡ್ಡ ಶಕ್ತಿಗೆ ಮಹತ್ವ ಅಂತ ಹೇಳಿದ್ದಾರೆ. ಇದಕ್ಕಿಂತ ದೊಡ್ಡದು ಬೇರೆ ಇಲ್ಲದೆ ಇರುವಂಥದ್ದು ಯಾವುದೋ ಅದು ಮಹತ್ತು. ಅದಕ್ಕಾಗಿ ಅಣು ಅಂದರೆ ಅತಿ ಸಣ್ಣ, ಮಹತ್ವ ಅಂದರೆ ಅತಿ ದೊಡ್ಡ. ಮಹತ್ವ ಯಾವುದು? ನೀರು, ಮಹತ್ತತ್ವ. ಇವತ್ತು ಇಡೀ ಸೃಷ್ಟಿ ಆಗಿರೋದು ನೀರಿನಲ್ಲೇ ಆಗಿದೆ, ನೀರಿನ ಮೇಲೆ ಆಗಿದೆ. ನೀರಿಲ್ಲದೆ ಯಾವ ಪ್ರಾಣಿಗಳಿಗೂ ಬದುಕಿಲ್ಲ, ಯಾವ ಜೀವಿಗಳಿಗೂ ನೀರಿಲ್ಲದೆ ಬದುಕಲಿಕ್ಕಾಗೋದಿಲ್ಲ. ಹಾಗಾಗಿ ನೀರಿನ ವ್ರತ, ನೀರಿನಲ್ಲಿ ಪೂಜೆ ಮಾಡುವಂಥ ವ್ರತ. ಸಾಮಾನ್ಯವಾಗಿ ಜಗತ್ತು ಎಲ್ಲ ಕಡೆ ಜಲಾವೃತವಾಗಿರುತ್ತದೆ. ಶ್ರಾವಣ ಮಾಸ ಅಂದರೆ ನೀರು ತುಂಬಿರುವಂಥ, ಸುತ್ತಲೂ ನೀರಿನಲ್ಲಿ ಇರುವಂಥ ಜನರು ಅರಣ್ಯದಲ್ಲಿ ವಾಸ ಇರ್ತಾಯಿದ್ರು. ಆ ಕಾಲದಲ್ಲಿ ಆರಣ್ಯಕದಲ್ಲಿ ಆ ನೀರಿನ ಬಗ್ಗೆ ತುಂಬ ಹೊಗಳಿದ್ದಾರೆ. ನೀರಿಲ್ಲದೆ ಬದುಕಿಲ್ಲ, ಪ್ರತಿಯೊಂದು ವಸ್ತುವಿಗೂ ನೀರು ಬೇಕು. ಹಾಗೆ ಆಪಸ್ಸುಪ್ತೇಷು ಜಾಗೃತ ರಕ್ಷಾಗುಂಸಿ ನೀರಿತೋನು ದದ್ದು ಹೇಳಿದ್ದಾನೆ. ಮನುಷ್ಯ ಒಬ್ಬ ನಿದ್ರಾವಸ್ಥೆಯಲ್ಲಿ, ಸುಪ್ತಾವಸ್ಥೆಯಲ್ಲಿದ್ದರೆ ಅವನನ್ನು ಏಳಿಸುವಂಥದ್ದು ನೀರಯ್ಯ. ಹಾಗೆ ನೀರಿನಲ್ಲಿ ಸುಪ್ತವಾಗಿದ್ದ ಶ್ರೀಮನ್ನಾರಾಯಣ ಆಲದ ಎಲೆಯ ಮೇಲೆ, ಹಾಗಾಗಿ ಅವನನ್ನು ನೀರಿನಿಂದ ಜಾಗೃತ ಮಾಡುವಂಥದ್ದು ನೀರಯ್ಯ. ಹಾಗಾಗಿ ಎಲೆಯಲ್ಲಿ ಊಟ ಅಂತ ಹೇಳ್ತೇವೆ. ಈ ಶ್ರಾವಣ ಮಾಸದಲ್ಲಿ ಒಂದೇ ನೆಲದಲ್ಲಿ ಊಟ ಮಾಡಬೇಕು, ಇಲ್ಲದೇ ಇದ್ದರೆ ತಾಟ್ನಲ್ಲಿ ಊಟ ಮಾಡಬಾರ್ದು. ಎಲೆಯಲ್ಲಿ ಊಟ ಮಾಡಬೇಕು. ಎಲೆಯಲ್ಲಿ ಭೋಜನ, ನೆಲದಲ್ಲಿ ಶಯನ. ಹಾಗೆ ಡ್ಯುರೋಪ್ಲಾಕ್ಸ್ AC ರೂಮ್ನಲ್ಲಿ ಡ್ಯುರೋಪ್ಲಾಕ್ಸ್ನಲ್ಲಿ ಮಲಗುವಂಥದ್ದಲ್ಲ. ಈ ಶ್ರಾವಣ ಮಾಸ ಅಂದರೆ ಅತ್ಯಂತ ತಂಪಾದಂಥ ಮಾಸ. ನೆಲದಲ್ಲಿ ಶಯನ ಮಾಡಬೇಕು ವ್ರತ ಮಾಡುವವರು. ಹಾಗಾಗಿ ನೆಲದಲ್ಲಿ ಶಯನ ಮಾಡಬೇಕು, ಎಲೆಯಲ್ಲಿ ಭೋಜನ ಮಾಡಬೇಕು. ಹಾಗೆ ಹೊಲದಲ್ಲಿ, ಮನೆಯಲ್ಲಿ ಮಾಡುವಂಥದ್ದಲ್ಲ. ಈಗ ಅರಣ್ಯದಲ್ಲಿ ಹೋಗಿ ಆರಣ್ಯಕ ಪಾರಾಯಣ, ಅದರ ಶ್ರವಣ. ಅರುಣ ಪ್ರಶ್ನೆ ಅಂತ ಬರುತ್ತೆ ಅರಣ್ಯದಲ್ಲಿ. ಸಕಲ ರೋಗವನ್ನು ನಿವಾರಣೆ ಮಾಡುವಂಥದ್ದು. ಸಂತಾನ ಆಗದೇ ಇದ್ದವರಿಗೆ, ಅಪುತ್ರತ್ವದವರಿಗೆ ಪುತ್ರ ಪ್ರಾಪ್ತಿ, ಕುಷ್ಠರೋಗಾದಿ ಮಹಾರೋಗಗಳನ್ನು ನಿವಾರಣೆ ಮಾಡುವಂಥದ್ದು. ಹಾಗೆ ಹಾರ್ಟ್, ಇವತ್ತಿನ ಕಾಲದಲ್ಲಿ ಹಾರ್ಟ್ ಕಾಯಿಲೆ ಬಂದರೆ ಇವತ್ತು, ಹಿಂದಿನ ಕಾಲದಲ್ಲಿ ಹಾರ್ಟ್ ರೋಗ ಅನ್ನುವಂಥದ್ದೇ ಇರಲಿಲ್ಲ. ಯಾಕೆಂದರೆ ಆ ಅರಣ್ಯಕ ಪಾರಾಯಣವನ್ನು ಮಾಡ್ತಾಯಿದ್ರು. ತನ್ಮೂಲಕವಾಗಿ ಸೂರ್ಯನ ಆರಾಧನೆ ಮೂಲಕವಾಗಿ ಮನುಷ್ಯನಿಗೆ ಆ ಒಂದು ಹಾರ್ಟ್ ಗಟ್ಟಿಯಾಗ್ತಿತ್ತು. ಸೂರ್ಯ ಆತ್ಮ, ಜಗತ್ತಿನ ಒಂದು ಚೈತನ್ಯ ಅಂದರೆ ಸೂರ್ಯ. ಹಾಗಾಗಿ ಉನ್ಮಾದ, ಇವತ್ತಿನ ಕಾಲದಲ್ಲಿ ಮಹಾ ವೈದ್ಯರು ಈ ಒಂದು ವೈದ್ಯಕೀಯ ಚಿಕಿತ್ಸೆಗೆ ಮೀರಿದಂತಹ ರೋಗ. ಆಮೇಲೆ ಅವರು ಹೇಳ್ತಾರೆ ಭಗವಂತನ ನೀವು ಶರಣಾಗಿ ಅಂತ. ಅಂಥದ್ದಕ್ಕೆ ಅಂಥ ರೋಗ ಬಾರದೇ ಇದ್ದಂಗೆ ಅಥವಾ ಬಂದರೆ ತತ್ ಕೂಡಲೇ ಪರಿಹಾರ ಮಾಡುವಂಥದ್ದು. ವಿಸ್ಮೃತಿ, ನೆನಪುಗಳು ಹೋಗುವಂಥದ್ದು. ಅಂಧತ್ವ, ಬಧಿರತ್ವ, ಜನ್ಮಾಂಧತ್ವ, ಇಂಥದ್ದೆಲ್ಲ ರೋಗವನ್ನು ನಿವಾರಣೆ ಮಾಡುವಂಥದ್ದು ಆರಣ್ಯಕ. ಅಂಥ ವೇದಗಳ ಇವತ್ತು ಪರಿಚಯವೂ ಇಲ್ಲ, ಅದರ ಪಠನವೂ ಇಲ್ಲ. ಅದು ಎರಡರ ಮೂಲಕವಾಗಿ ಇವತ್ತೇನಾಗಿದೆ ಅಂದರೆ ರೋಗಗಳ ನಿವಾರಣೆ ಇಲ್ಲ ಜಗತ್ತಿನಲ್ಲಿ. ಈಗ ಹಾಗಾದರೆ ಆ ಕಥೆ ಬಗ್ಗೆ ಒಂದು ಸ್ವಲ್ಪವನ್ನು ಹೇಳೋಣ. ಈ ಮಹಾನಾಮ್ನಿ ವ್ರತ ಅನ್ನುವಂಥದ್ದು ಬಹಳ ದೊಡ್ಡದು, ವೇದೋಕ್ತವಾಗಿ ಮಾಡುವಂಥ ವ್ರತ. ಅದನ್ನು ಮಾಡಲಿಕ್ಕಾಗದೇ ಇದ್ದವರು ಇನ್ನೊಂದು ರೀತಿಯಲ್ಲಿ ಪೌರಾಣಿಕವಾಗಿ ಮಾಡ್ಬೋದು. 12 ಎಲೆಯನ್ನು ತಂದಿಟ್ಟುಕೊಂಡು ಆ ಎಲೆಯ ಮೇಲೆ ಕೆಂಪು ಬಣ್ಣದಲ್ಲಿ ಕುಂಕುಮದಲ್ಲಿ ಸೂರ್ಯನನ್ನು ರಚನೆ ಮಾಡಬೇಕು, ದ್ವಾದಶಾದಿತ್ಯರಂತ. ಅವನನ್ನು ರಚನೆ ಮಾಡಿಕೊಂಡು ಅದಕ್ಕೆ ಬೆಣ್ಣೆ, ತುಪ್ಪ ಇತ್ಯಾದಿ, ಆಮೇಲೆ ನೈವೇದ್ಯ ವಸ್ತುಗಳಿಂದ
ಪೂಜೆ ಮಾಡಬೇಕು. ದ್ವಾದಶಾರಿತ್ಯರನ್ನು ಪೂಜೆ ಮಾಡಿ ಆ ಎಲೆಯನ್ನು ತೆಗೆದುಕೊಂಡೋಗಿ ನೀರಿನಲ್ಲಿ ಬಿಡಬೇಕು, ತೇಲುವಂಥ ನೀರಿನಲ್ಲಿ. ಅದರಲ್ಲಿ 12 ಸೂರ್ಯ ಅಂದರೆ ವಿಷ್ಣುವೇ ವಿಷ್ಣುನಾ ವಿಧೃತೆ ಭೂಮಿ ಇತಿವತ್ಸಸ್ಯ, ಹೀಗೆ ಆರಣ್ಯಕಲ್ಲಿ ಬರ್ತದೆ. ವಿಷ್ಣುವೇ 12 ರೂಪವನ್ನು ನೀರಿನಲ್ಲಿದ್ದಂತಹ ವಿಷ್ಣು 12 ರೂಪವನ್ನು ತಾಳಿ ಶ್ರೀಮನ್ನಾರಾಯಣ, ಅವನೇ ಆದಿನಾರಾಯಣ, ಸೂರ್ಯನಾರಾಯಣ ಅಂತೆಲ್ಲ ಕರಿತೇವೆ. 12 ಸೂರ್ಯನ ರೂಪದಲ್ಲಿ ಜಗತ್ತಿಗೆ 12 ಎಲ್ಲ ದಶ ದಿಕ್ಕುಗಳನ್ನು 12 ರೀತಿಯಾಗಿ ಮನುಷ್ಯರಿಗೆ ತೋರ್ಕೊಂಡಿದ್ದಾನೆ. ದ್ವಾದಶಾದಿತ್ಯ ಅಂತ ಹೇಳ್ತೇವೆ. ಅಷ್ಟವಸು, ದ್ವಾದಶಿ ಆದಿತ್ಯ, ಇಂದ್ರಾದಿ ದೇವತೆಗಳು ಇವೆಲ್ಲವೂ ಸಹ ಮೊದಲಿಗೆ ಹುಟ್ಟಿರಲಿಲ್ಲ, ಎಲ್ಲವೂ ನೀರಿನಿಂದ ರಚನೆಯಾಗಿದೆ. ಇದನ್ನು ವಿಸ್ತಾರವಾಗಿ ತಿಳಿಬೇಕು ಅಂದರೆ ಆರಣ್ಯಕ ಅಂತಹ ಒಂದು ವಿಶೇಷವಾದಂತಹ ವೈದಿಕ ಮಂತ್ರಗಳ ವಿಸ್ತಾರವಾದ ಅರ್ಥವನ್ನು ತಿಳಿಸಬೇಕು. ಇಂದಿನ ಕಾಲದಲ್ಲಿ ಅದರ ಬಗ್ಗೆ ಅರಿವೂ ಇಲ್ಲ, ಅರಿವು ಮಾಡಿಕೊಡುವವರು ಇಲ್ಲ, ಮಾಡಬೇಕು ಅಂದರೆ ಕಾಲಾವಕಾಶ ಇಲ್ಲ. ಇದು 3ರ ಕೊರತೆಯಿಂದ ಅವೆಲ್ಲ ಇವತ್ತು ಮಲಿನವಾಗ್ತಾ ಇದೆ. ಆದರೂ ಸಹ ಮಾಧ್ಯಮ ಅದಕ್ಕೆ ಒಂದು ಮಹತ್ವವನ್ನು ಕೊಟ್ಟು ನಿಮ್ಮ ಮುಂದೆ ಅದನ್ನು ತರುವಂಥ ಪ್ರಯತ್ನ ಮಾಡ್ತಾ ಇದೆ. ಆದ್ದರಿಂದ ಮಹಾನಾಮನಿ ವ್ರತ ಅಂತಂದರೆ ಜಗತ್ತಿನಲ್ಲಿ ಬೇರೆ ಇದಕ್ಕಿಂತ ದೊಡ್ಡ ವ್ರತ ಯಾವುದೂ ಇಲ್ಲ. ಆದ್ದರಿಂದ ವೇದವ್ರತ ಅಂತ ಹೇಳ್ತೇವೆ. ಅದರ ವಿಸ್ತರಣೆ ಆಚರಣೆ ಬಹಳ ಕಷ್ಟ. ಆದರೆ ಸ್ವಲ್ಪ ಅದರ ಪರಿಚಯವನ್ನು ತಿಳ್ಕೊಂಡಂಥ ನೀವು ಎಲ್ಲ ಕಡೆಯಲ್ಲಿ ಆರಣ್ಯಕದ ಶ್ರಾವಣದಲ್ಲಿ ಪ್ರತಿ ಭಾನುವಾರ ಆರಣ್ಯಕ ಪಾರಾಯಣ ಅಥವಾ ಆರಣ್ಯಕದಲ್ಲಿ ಅರುಣ ಪ್ರಶ್ನೆ ಅಂತಿದೆ. ನಿಮ್ಮ ಸಕಲ ರೋಗ ನಿವಾರಣೆ, ಸಕಲ ಸಂಕಷ್ಟ ನಿವಾರಣೆ, ಹಾಗೆ ಮೂಕತ್ವ, ಬಧಿರತ್ವ, ಅಂಧತ್ವ ಅನ್ನುವಂಥದ್ದು ನಿವಾರಣೆ ಆಗೋದಕ್ಕೆ, ಹಾಗೆ ಅಕಾಲ ಮರಣ ಅಂತ ಮನುಷ್ಯನಿಗೆ ಇವತ್ತಿನ ಕಾಲದಲ್ಲಿ ಬಹಳಷ್ಟು ಅಕಾಲ ಮರಣಗಳು ಬರ್ತವೆ. ಅಕಾಲ ಮರಣ, ವಂದ್ಯತ್ವ ಹರಣ, ಹಾಗೆ ಸರ್ವವ್ಯ ವಿಪತ್ತಿನ ಒಂದು ಕ್ಷಯ, ಎಲ್ಲ ಆಪತ್ತಿನ ಕ್ಷಯ, ಸರ್ವ ಸಂಪತ್ತನ್ನು ಕೊಡುವಂತಹದ್ದು ಈ ಒಂದು ಅರುಣ ಪ್ರಶ್ನೆ. ಇದನ್ನು ಪಠನ ಮಾಡಿಸೋದ್ರಿಂದ ಪ್ರತಿ ಭಾನುವಾರ ನಿಮ್ಮ ಮನೆಯಲ್ಲೋ, ನಿಮ್ಮ ದೇವಸ್ಥಾನದಲ್ಲೋ, ನಿಮ್ಮ ವನದಲ್ಲೋ ಆರಣ್ಯಕ ಪಾರಾಯಣವನ್ನು ಮಾಡಿದ್ರೆ ನಿಮ್ಮ ಸಕಲ ದೋಷಗಳು ನಿವಾರಣೆ ಆಗುತ್ತೆ. ಅದಕ್ಕಾಗಿ ದುರ್ಭಿಕ್ಷಂ ದೇವಲೋಕೇಶೋ ಮನೋನಾಮದ ತಂಗ್ರಹೇ ಅಂತೇಳಿ ಬರ್ತದೆ. ಹಾಗಾಗಿ ಈ ಒಂದು ಆರಣ್ಯಕ ಪಾರಾಯಣ ಅನ್ನೋದು ದುರ್ಭಿಕ್ಷ ಬರದೇ ಇದ್ದಂತೆ ಮಾಡುತ್ತೆ. ಲೋಕದಲ್ಲಿ ಸುಭಿಕ್ಷವಾಗಬೇಕು. ಸುಭಿಕ್ಷವಾಗಬೇಕು ಅಂತಂದರೆ ಇದನ್ನು ಮಹಾರಾಜರು ಹಿಂದೆ ಮಾಡ್ತಾಯಿದ್ರು. ಇವತ್ತಿನ ಮಂತ್ರಿ ಮಹಾವರಿಯರು ಅವರ ಕ್ಷೇಮಕ್ಕಾಗಿ ಮಾಡ್ಕೊಡ್ತಾರೆ ವಿನಃ ದೇಶ ಕ್ಷೇಮಕ್ಕೆ, ದೇಶದ ಹಿತಕ್ಕೆ, ದೇಶ ಜನರಾಗಿ ಯಾರೂ ಮಾಡ್ತಾ ಇಲ್ಲ. ಇಂದಿನಿಂದಲೇ ನೀವೆಲ್ಲರೂ ಎಚ್ಚರಾಗಬೇಕು, ಜಾಗೃತರಾಗಬೇಕು. ದೇಶ ಕ್ಷೇಮ ನಮ್ಮ ಕೈಯಲ್ಲಿ, ರಾಜಕಾರಣಿಗಳ ಕೈಯಲ್ಲಿಲ್ಲ. ನಮ್ಮ ಬದುಕು ನಮ್ಮ ಕೈಯಲ್ಲಿರೋದ್ರಿಂದ ನಮಗಾಗಿ ನಾವು ರಕ್ಷಣೆ ಮಾಡಬೇಕು, ನಮಗಾಗಿ ನಾವು ಬದುಕಬೇಕು, ನಮಗಾಗಿ ನಾವು ದೇವತಾ ಉಪಾಸನೆ ಮಾಡಬೇಕು. ಪ್ರತಿಯೊಬ್ಬರೂ ಸಹ ಇವತ್ತು ನಮ್ಮ ದೇಶಕ್ಕೆ ರಾಜರು ಮಾಡ್ತಾರೆ ಅಥವಾ ಮಂತ್ರಿಗಳು ಮಾಡ್ತಾರೆ, ದೇಶೋದ್ಧಾರ ಮಾಡುವರು, ದೇಶೋದ್ಧಾರಕರು ಅನ್ನುವಂಥವರು ನಾವು ಆರಿಸಿದವರಿದ್ದೇವೆ. ಖಂಡಿತವಾಗಿಯೂ ಆಶೆಯನ್ನು ಇವತ್ತೇ ಬಿಡಿ. ಎಲ್ಲ ಆಶೆಗಳು ಖಂಡಿತವಾಗಿಯೂ ಅವರ ಕೈಯಿಂದ ಆಗುವುದಿಲ್ಲ. ನಿಮಗೆ ನಿಮ್ಮ ದೇಶ ರಕ್ಷಣೆ ಆಗಬೇಕು ಅಂತಾದರೆ, ಮುಂದೆ ಬರುವಂಥ ವಿಪತ್ತನ್ನು ನೀವು ಪರಿಹಾರ ಮಾಡಿಕೊಳ್ಬೇಕು ಅಂತಾದರೆ ಈ ಮಹಾನಾಮನಿ ವ್ರತ ಆರಣ್ಯಕದಲ್ಲಿರುವಂತಹದ್ದು. ಈ ವ್ರತವನ್ನು ಪ್ರತಿಯೊಬ್ಬರೂ ಸಂಕಲ್ಪ ಇವತ್ತೇ ಮಾಡಿ. ನಿಮ್ಮ